ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದ್ರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಪಘಾತ ತಡೆ ದೇಶವನ್ನು ಮಾಡಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿ ಚಿಂತಾಮಣಿಯಲ್ಲಿ RTO ಬ್ರೇಕ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ನಗರ ಠಾಣೆಯ RTO ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತು ನಗರ ಠಾಣೆಯ ನಿರೀಕ್ಷಕರಾದಂತಹ ವಿಜಯ್ ಕುಮಾರ್ ಅವರು ನಿಯಮಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ, ಬೇರೆ ಬೇರೆ ಇನ್ನಿತರರು ಏನಿದ್ದಾರೆ ಅವರೆಲ್ಲರೂ ಕೂಡಿ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಇಲಾಖೆಗಳು ಕೂಡಿ ಸಂಯುಕ್ತ ಆಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಮಾಹೆ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮವನ್ನು ಮಾಡಿದರು. ಉದ್ಘಾಟನೆ ಮಾಡಿದ ನಂತರ ವಿಜಯ್ ಕುಮಾರ್ ಅವರು ಮಾತನಾಡ್ತಾರೆ. ನೋಡಿ, ಈ ಕಾಲದಲ್ಲಿ 18 ವರ್ಷದೊಳಗಿನ ಮಕ್ಕಳು ಕೂಡ ವಾಹನವನ್ನು ಚಲಾಯಿಸ್ತಾ ಇದ್ದಾರೆ. ಅದು ನಿಯಮಗಳಿಗೆ ಉಲ್ಲಂಘನೆ ಮಾಡಿದಂತೆ ಆಗುತ್ತೆ. ಇದರ ಬಗ್ಗೆ ಪೋಷಕರು ಕೂಡ ಗಮನ ಹರಿಸಬೇಕು. ಒಂದು ವೇಳೆ ಅದೇ ರೀತಿಯಾಗಾದರೆ ನಾವು 25,000 ರೂಪಾಯಿ ದಂಡವನ್ನು ಹಾಕ್ತೀವಿ ಆ ಪೋಷಕರಿಗೆ. ಒಂದು ವೇಳೆ ಅಪಘಾತದಲ್ಲಿ ಕೂಲಿ ಕಾರ್ಮಿಕರು ಏನಾದರೂ ಮೃತಪಟ್ಟರೆ ಮತ್ತು ಗಾಯಗೊಂಡರೆ ಕಾನೂನುಬದ್ಧವಾಗಿ ನಾವು 10 ಲಕ್ಷಕ್ಕೂ ಹೆಚ್ಚು ರೂಪಾಯಿ ಪರಿಹಾರವನ್ನು ಸಿಗುವಂತೆ ಮಾಡ್ತೀವಿ. ಯಾರಾಗಿರ್ತಾರಲ್ಲ ಅದು ಸಂತ್ರಸ್ತರಿರ್ತಾರೆ ಅವರಿಗೆ. ಹೀಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಮೋಟಾರ್ ವಾಹನ ನಿರೀಕ್ಷಕರಾದಂತಹ ದಾಸೇಗೌಡರು ಕೂಡ ಮಾತನಾಡಿ ಇದ್ರ ಬಗ್ಗೆ ಹೇಳ್ತಾರೆ. ರಾಜ್ಯದಲ್ಲಿ ಪ್ರತಿ ವರ್ಷವೂ ಕೂಡ 33,000ಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸ್ತಾ ಇವೆ. 12,000 ಮಂದಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. 50,000ಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಈಗಲೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮಗಳು ಆಗ್ತಾ ಇವೆ. ಆದರೂ ಕೂಡ ಜನ ತಡೆಸ್ಕೊಳ್ತಾ ಇಲ್ಲ. ಇದರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಾದರೂ ಪೋಷಕರು ತಮ್ಮ ಮಕ್ಕಳಿಗೆ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಗಾಡಿಗಳನ್ನು ಕೊಡಬಾರ್ದು. ಆದ್ದರಿಂದ ಅಪಘಾತಗಳನ್ನು ತಪ್ಪಿಸಿದಂತೆ ಆಗುತ್ತೆ ಮತ್ತು ನಿಮ್ಮ ಮಕ್ಕಳನ್ನು ಸುರಕ್ಷತೆ ಮಾಡಿದಂತೆ ಆಗುತ್ತೆ ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತೀನಿ, ನೀವು ಕೇಳಬೇಕು, ಆಯ್ತಾ? ಬೇಕೇ ಬೇಕು ತಂದೆ, ಬೇಕೇ ಬೇಕು ತಂದೆ ತಾಯಿ ಬೇಕು. ಎಷ್ಟು ಜನಕ್ಕೆ ತಂದೆ ತಾಯಿ ಬೇಡ? ಕೈ ಎತ್ತಿ. ಎಷ್ಟು ಜನ ನಮ್ಮ ಅಪ್ಪ ನನಗೆ ಬೇಡ ಅನ್ನೋದು ಕೈ ಎತ್ತಿ. ನಮ್ಮ ಅಪ್ಪ ಬೇಡ ನನಗೆ ಅನ್ನೋರು ಕೈ ಎತ್ತಿ. ನಮ್ಮ ಮಮ್ಮಿ ನಮಗೆ ಬೇಡ ಅನ್ನೋರು ಕೈ ಎತ್ತಿ. ನೋಡಿದ್ರಾ, ನಾವ್ ಹೇಳ್ಕೊಟ್ಟದೇನೀಗ? ಬೇಕೇ ಬೇಕು, ಅಪ್ಪ ಅಮ್ಮ ಬೇಕು. ನಿಮ್ಮ ಅಪ್ಪ ಅಮ್ಮ ಅವರು ಗಾಡಿ ಓಡಿಸ್ತಾರೆ, ಒಬ್ರು ಹೆಲ್ಮೆಟ್ ಹಾಕಲ್ಲ. ಎಷ್ಟು ಜನ ತಂದೆ ತಾಯಿ ಹೆಲ್ಮೆಟ್ ಹಾಕ್ತಾರೆ ಹೇಳಿ? ಡೌನ್ 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 ಡೌನ್. ನೋಡ್ರಪ್ಪ, ಎಲ್ಲ ನೋಡಿ, ಇಲ್ಲಿ ಕೇಳಿಸ್ಕೋಬೇಕು, ಇಲ್ಲಿ ಕೇಳಿಸ್ಕೋಬೇಕು. ಇಳ್ಸೋಕೆಲ್ಲ ಕೈ ಇಳಿಸಿ. ಹೌದಾ? ನಿಮ್ ತಂದೆಯವ್ರು ಏನಾದ್ರು ಅಲ್ಲೆಲ್ಲ ಬಿದ್ದು ರಕ್ತ ಬಂದ್ರೆ ಯಾರ್ಯಾರು ಖುಷಿ ಆಗತ್ತೆ? ಐತೆ ಮಮ್ಮಿ ಡ್ಯಾಡಿ ಏನಾದ್ರು ಬೈಕ್ ಆಚೆ ತೆಗೆದ್ರೆ ಅಪ್ಪ ಅಮ್ಮ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ತಂದೆ ತಾಯಿ ಯಾರಿಗಿಷ್ಟ ಇಲ್ಲ? ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಊಟ ಹಾಕಿದ್ದಾರೆ, ಒಳ್ಳೆ ಡ್ರೆಸ್ ಕೊಡಿಸ್ತಾರೆ, ನಾವು ಕೇಳಿದ ಐಸ್ ಕ್ರೀಮ್, ಚಾಕ್ಲೇಟ್ ಎಲ್ಲ ಕೊಡಿಸ್ತಾರೆ. ಬಟ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಖುಷಿ ಆಗುತ್ತೆ ನಮಗೆ? ಹೌದಾ? ನಿಮ್ಮ ತಂದೆಯವ್ರು ಏನಾದ್ರು ಅಲ್ಲೆಲ್ಲ ಬಿದ್ದು, ನಮ್ಮ ತಂದೆ ತಾಯಿ ನಾವು ಜೋಪಾನಲ್ಲಿ ನೋಡ್ಕೋಬೇಕು. ಹೌದಾ? ಯಾರಿಗೆ ಇಷ್ಟ ಇದೆ? ಹೌದಾ? ನಾವೆಲ್ಲ ಓದಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಮ್ಮ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೋಬೇಕು. ಹೌದಾ? ಎಸ್. ಸೊ ಇದು ಮೊದಲನೇದು. ಮತ್ತೆ ಎಷ್ಟೆಷ್ಟು ಜನ ಯಾರ್ಯಾರು ಸ್ಕೂಲ್ ಗಾಡಿಲಿ ಬರ್ತೀರಿ? ಆಟೋಗಳಲ್ಲಿ, ಆಟೋ ಸ್ಕೂಲ್ ವ್ಯಾನು ಆಟೋಗಳಲ್ಲಿ ಡೌನ್ ಡೌನ್ ನೋಡಿ, ಇಲ್ಲಿ ಕೇಳ್ಬೇಕು ಕರೆಕ್ಟಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.